ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಕಿರ್ಚಾಫ್ಸ್ ಲಾಗಳ ಬಗ್ಗೆ ತಿಳ್ಕೊಳ್ಳೋಣ. ಕಿರ್ಚಾಫ್ಸ್ ಲಾಗಳಲ್ಲಿ 2 ಲಾ ಇದೆ. ಅದರಲ್ಲಿ ಮೊದಲನೇ ಲಾ ಕಿರ್ಚಾಫ್ಸ್ ಕರೆಂಟ್ ಲಾ, ಅಥವಾ ಇದನ್ನ ಕಿರ್ಚಾಫ್ಸ್ ಫಸ್ಟ್ ಲಾ ಅಂತಾರೆ, ಅಥವಾ ಜಂಕ್ಷನ್ ರೂಲ್ ಅಂತಾನೂ ಕರೀತಾರೆ. ಈ ಕಿರ್ಚಾಫ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ, ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಕರೆಂಟ್ ಮೀಟಿಂಗ್ ಎಟ್ ಎ ಪಾಯಿಂಟ್ ಆರ್ ಎ ನೋಡ್ ಈಸ್ ಈಕ್ವಲ್ ಟು 0. ಅಂದ್ರೆ ನಾವು ಒಂದು ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್ನಲ್ಲಿ ಆಲ್ ದ ಇನ್ಕಮಿಂಗ್ ಕರೆಂಟ್ಸ್, ಅಂದರೆ ಒಂದು ಪಾಯಿಂಟ್ ಅಥವಾ ನೋಡ್ ಅಂತೀವಲ್ಲ, ನೋಡ್ ಕಡೆ ಇನ್ಕಮಿಂಗ್ ಕರೆಂಟ್ಸ್ ಅಂದರೆ ಬರ್ತಾ ಇರುವಂಥ ಕರೆಂಟ್ಸ್ಗಳು ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ಸ್. ಆ ನೋಡಿಂದ ಮುಂದೆ ಹೋಗ್ತಾ ಇರುವ ಕರೆಂಟ್ಗಳಿಗೆ ಅದು ಈಕ್ವಲ್ ಆಗಿರುತ್ತೆ ಅಂತ. ಇದು ಲಾ ಡಿಪೆಂಡ್ ಆಗಿರೋದು ಕನ್ಸರ್ವೇಷನ್ ಆಫ್ ಚಾರ್ಜ್ ಮೇಲೆ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದರೆ ಏನು ಅಂದರೆ, ದ ಚಾರ್ಜ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. KCL ಪ್ರಕಾರ ನಾವು ಇನ್ಕಮಿಂಗ್ ಕರೆಂಟ್ಸ್ಗಳನ್ನು ಪಾಸಿಟಿವ್ ಅಂತ ತಗೊಂಡ್ರೆ, ಔಟ್ ಗೋಯಿಂಗ್ ಕರೆಂಟ್ಸ್ಗಳನ್ನು ನಾವು ನೆಗೆಟಿವ್ ಅಂತ ತಗೊಳ್ತೀವಿ. ಆವಾಗ ಏನಾಗುತ್ತೆ, ಇನ್ಕಮಿಂಗ್ ಕರೆಂಟ್ಸ್ ಮತ್ತು ಔಟ್ ಗೋಯಿಂಗ್ ಕರೆಂಟ್ಸ್ನ ನಾವು ಆ್ಯಡ್ ಮಾಡಿದಾಗ ಅದರ ಆನ್ಸರ್ ಏನಿರುತ್ತೆ ಅಂದರೆ 0 ಇರುತ್ತೆ. ಸೊ ಇದನ್ನು ನಾವು ಆಲ್ಜಿಬ್ರಿಕ್ ಸಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಸರ್ಕ್ಯೂಟ್ನ ನೀವು ನೋಡಿ. ಸೊ ಇಲ್ಲಿ I1 current is the incoming current, I2 and I3 are the outgoing currents. For example, ನಾವು I1 20 ಆಂಪ್ಸ್ ಇದೆ ಅಂದರೆ I2 ಮತ್ತು I3 ಅದೇನಿರುತ್ತೆ, ಅವೆರಡನ್ನು ಸೇರಿಸಿದಾಗ ಅದು ಈಕ್ವಲ್ ಟು 20 ಆಂಪ್ಸ್ ಇರುತ್ತೆ. ಸೊ ಇನ್ಕಮಿಂಗ್ ಕರೆಂಟ್ನ ನಾವು ಪಾಸಿಟಿವ್ ಅಂತ ತಗೊಂಡ್ರೆ ಪ್ಲಸ್ 20 ಆಂಪ್ಸ್. ನೆಕ್ಸ್ಟ್ I2 10 ಆಂಪ್ಸ್ ಇರುತ್ತೆ, ಇದನ್ನು ನಾವು ಮೈನಸ್ ತೊಗೊತೀವಿ, ಮೈನಸ್ 10 ಆಂಪ್ಸ್. I3 10 ಆಂಪ್ಸ್ ಇರುತ್ತೆ ಅಂದ್ಕೊಂಡ್ರೆ ಅದನ್ನು ನಾವು ಮೈನಸ್ ತೊಗೊತೀವಿ, ಮತ್ತೆ ಮೈನಸ್ 10 ಆಂಪ್ಸ್. ಸೊ ಇದನ್ನು ನಾವು ಆಲ್ಜಿಬ್ರಿಕ್ ಸಮ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 0 ಬರುತ್ತೆ. ಸೊ ಇದೇ ಕಿರ್ಚಾಫ್ಸ್ ಫಸ್ಟ್ ಲಾ, ಕಿರ್ಚಾಫ್ಸ್ ಕರೆಂಟ್ ಲಾ. ಸೊ ಕಿರ್ಚಾಫ್ಸ್ ಲಾಗಳನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಕಾಂಪ್ಲೆಕ್ಸ್ ಸರ್ಕ್ಯೂಟ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಆಲ್ವೇಸ್ ಲರ್ನ್.